ಮೊದಲನೇದಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಇವತ್ತು ವಾಕ್ತಾನ ಆಯೋಜಿಸುವ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಭಾಳ ಅತ್ಯಂತ ಯಶಸ್ವಿಯಾಗಿ ಮಾಡಿರೋದು ಭಾಳ ಖುಷಿಯ ಸಂಗತಿ. ಯಾಕೆ ಅಂತಂದರೆ ಇವತ್ತು ಡ್ರಗ್ಸ್ ಅಂತ ಅನ್ನೋದು ಸಮಾಜಕ್ಕೆ ಒಂದು ಮಾರಿಯಾಗಿ ಇವತ್ತು ಕಾಡ್ತಾ ಇದೆ. ಯಾಕೆ ಅಂತಂದರೆ ನಾವು ಬೇರೆ ಬೇರೆ ಈ ಸಾಮಾಜಿಕ ವ್ಯಸನಗಳನ್ನು ನಾವು ಮುಕ್ತ ಮಾಡಲಿಕ್ಕೆ ಇವತ್ತೇ ನಾವು ಕಳೆದ 1 ವರ್ಷದಿಂದ ಹೆಚ್ಚು ಕಡಿಮೆ ಪೊಲೀಸ್ ಆಯುಕ್ತರಾಗಿ ಡಾಕ್ಟರ್ ಶರಣಪ್ಪ ಬಂದ ಮೇಲೆ ಡ್ರಗ್ಸ್ ಕೇಸ್ಗಳ ವಿರುದ್ಧ ಬಹಳ ಅತ್ಯಂತ ಪ್ರಬಲವಾಗಿ ಒಂದು ಕಠಿಣ ಹೆಜ್ಜೆ ಇಡುವ ಮೂಲಕ ಸುಮಾರು 100 ಕೇಸ್ಗಳನ್ನು ದಾಖಲಿಸುವ ಮೂಲಕ ಈ ಗಾಂಜಾ ಸೇವನೆ ಇತ್ತೀಚೆಗೆ ಬರೀ ನಾವು ಗಾಂಜಾ ಮಾರಾಟ ಮಾಡೋ ವಿರುದ್ಧ ಕೇಸ್ ಮಾಡ್ತೀವಿ ಪೊಲೀಸರು. ಆದರೆ ಇವತ್ತು ಗಾಂಜಾ ಸೇವನೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ಸಹ ಇವತ್ತು ಕೇಸು ದಾಖಲು ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಭಾಳ ಕಠಿಣ ಡ್ರಗ್ಸ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದು ಬರೀ ಪೊಲೀಸರಿಗೆ ಮಾತ್ರ ಸಾಧ್ಯ ಆಗಲ್ಲ. ವಿಶೇಷವಾಗಿ ಸಾರ್ವಜನಿಕರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಜವಾಬ್ದಾರಿಯುತವಾಗಿ ನೀವು ಈಗ ತಾನೇ ಮಾನ್ಯ ಆಯುಕ್ತರು ಹೇಳಿದಂತೆ ತಾವು ತಮ್ಮ ಪೋಷಕರಿಗೆ ಮತ್ತು ತಮ್ಮ ಹೊಳೆಯವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡೋದು ಭಾಳ ಮುಖ್ಯ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಡ್ರಗ್ಸ್ ಮುಕ್ತ ಕಲಬುರಗಿ, ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಅತ್ಯಂತ ಬಲಶಾಲಿಯಾದ ಹೆಜ್ಜೆಗಳಿರೋಣ. ಇದಕ್ಕೆ ತಾವೆಲ್ಲರೂ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡ್ತೀನಿ ಅನ್ನೋ ವಿಶ್ವಾಸ ಮತ್ತು ನಂಬಿಕೆ ಇದೆ. ಒಂದನೇದು. ಎರಡನೇದಾಗಿ ಇವತ್ತು ಸಂಚಾರ ನಿಯಮಗಳ ಬಗ್ಗೆ ನಿರಂತರವಾಗಿ ಪೊಲೀಸರು ಜನರಿಗೆ ಜಾಗೃತಿ ಮೂಡಿಸುವ ಮೂಲಕ ಮನೆಗಳಿಗೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜಾಗೃತಿ ಮೂಡಿಸುವ ಮೂಲಕ ಈಗ ತಾನೇ ಏನು ಈ ಹೆಲ್ಮೆಟ್ ಧರಿಸೋದು ಒಂದೇ ಅಲ್ಲ, ಸಂಚಾರದ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಯಾಕೆ ಅಂತಂದರೆ ಪೊಲೀಸರು ಇಷ್ಟೆಲ್ಲ ಬಡದಾಡ್ತಿರೋದು ಅವ್ರ ಸ್ವಂತಕ್ಕಾಗಿ ಅಲ್ಲ. ಯಾಕೆ ಅಂತಂದರೆ ಜನರ ರಕ್ಷಣೆಗಾಗಿ, ಜನರು ಸುರಕ್ಷಿತವಾಗಿರಲಿ ಅನ್ನೋ ಕಾರಣಕ್ಕೆ ಇವತ್ತು ಪೊಲೀಸರು ತಮ್ಮ ಶ್ರಮವನ್ನು ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ನಾವೆಲ್ಲರೂ ಪೊಲೀಸ್ ಇಲಾಖೆಗೆ ಒಂದು ಗೌರವಯುತ ಸೆಲ್ಯೂಟ್ ಹೇಳಬೇಕಾದಂಥ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ.